ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಹೇಳೋ ಸಂದರ್ಭದಲ್ಲಿ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿದ್ದರಾಮಯ್ಯ ಅವರ ಬಣ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಬಣದ ಉಪದಂಡ ನಾಯಕ ಅಂತಲೇ ಕರೆಸಿಕೊಳ್ಳುವಂತಹ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ರು, ಸುದೀರ್ಘ ಚರ್ಚೆ ಮಾಡಿದ್ರು. ಏನ್ ಚರ್ಚೆ ಮಾಡಿದ್ರು? ಮಾಧ್ಯಮಗಳಲ್ಲಿ ಇದೀಗ ಆ ವಿಷಯ ಚರ್ಚೆ ಆಗ್ತಿದೆ. ಏನಂದ್ರೆ ನಂಬರ್ ಅನ್ನ ಕೊಟ್ರು. ಸಿದ್ದರಾಮಯ್ಯ ಅವ್ರ ಜೊತೆಲಿ ಎಷ್ಟು ಜನ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಲಿ ಎಷ್ಟು ಜನ ಇದ್ದಾರೆ ಎನ್ನುವಂತಹ ನಂಬರ್ ರಿಪೋರ್ಟ್ ಅನ್ನ ಕೊಟ್ಟ ಮೇಲೆ ಖುದ್ದು ಖರ್ಗೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಬಣ ಎಷ್ಟು ದೊಡ್ಡದಿದೆ ಅನ್ನೋ ನಂಬರ್ ಅನ್ನ ನೋಡಿ ಸ್ವಲ್ಪ ಶಾಕ್ಗೆ ಗುರಿಯಾದ್ರು. ಅನಂತರದಲ್ಲೇ ಏಕಾಏಕಿ ದೆಹಲಿಗೆ ಹಾರಿದ್ದು ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದಾದ್ಮೇಲೆ ಮ್ಯಾಚ್ ಕ್ಲೋಸ್ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಆದ್ರೆ ಮ್ಯಾಚ್ ಕ್ಲೋಸ್ ಆಗಿಲ್ಲ. ನಿನ್ನೆಯ ಸುದೀರ್ಘ ಬೆಳವಣಿಗೆಗಳ ಬಳಿಕ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ತುಟಿ ಬಿಚ್ಚಿಲ್ಲ. ಬಹುಪಾಲು ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು, ರಹಸ್ಯ ಸ್ಥಳದಲ್ಲಿ ತಂಗಿದ್ದಾರೆ, ಈಗ ಇವತ್ತು ಕೆಪಿಸಿಸಿ ಕಚೇರಿಗೆ ಬರ್ತಾರೆ, ಎಲ್ಲವೂ ಸೈಲೆಂಟ್ ಆಗಿ ಕಾಣಿಸುತ್ತೆ. ಆದ್ರೆ ಈ ನಂಬರ್ ಗೇಮ್ ಅನ್ನೋದು ಈಗ ಶುರುವಾಗಿದೆಯಲ್ಲ ಕಾಂಗ್ರೆಸ್ನಲ್ಲಿ, ಇದು ಬಹುದೊಡ್ಡ ಲೆಕ್ಕಾಚಾರಗಳಿಗೆ, ಭವಿಷ್ಯದಲ್ಲಿ ಏನು ಬೇಕಾದ್ರೂ ರಾಜಕಾರಣದಲ್ಲಿ ಆಗಬಹುದು ಅನ್ನೋದಕ್ಕೆ ಸಾಕ್ಷಿ ನುಡಿತಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು ಬಣ ಕೊಟ್ಟಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವ್ರ ಜೊತೆಲಿ ಎಷ್ಟು ಜನ ಇರಬಹುದು, ಸಿದ್ದರಾಮಯ್ಯ ಅವ್ರ ಜೊತೆಲಿ ಎಷ್ಟು ಜನ ಇರಬಹುದು ಶಾಸಕರ ಬೆಂಬಲ. ನೋಡಿ, ಸಿದ್ದರಾಮಯ್ಯ ಅವರ ಬಣದ ಲೆಕ್ಕ ಮೊದಲಿಗೆ ಹೇಳ್ಬಿಡ್ತೀನಿ. ಸುಮಾರು 62 ಶಾಸಕರು ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸ್ತಾರೆ ಅಂತ ಹೇಳ್ಕೊಂಡಿದೆ ಸತೀಶ್ ಜಾರಕಿಹೊಳಿ ಅವರು. ಟೀಮ್ ಏನೋಗಿತ್ತು ಅದು ಖರ್ಗೆ ಅವರ ಮುಂದೆ. ಅದಲ್ಲದೆ 18 ಸಚಿವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋದನ್ನ ಹೇಳ್ಕೊಂಡಿದೆ. ಯಾರು 18 ಸಚಿವರು? ಭೈರತಿ ಸುರೇಶ್, ಕೃಷ್ಣ ಬೈರೇಗೌಡ, HC ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, KJ ಜಾರ್ಜ್, ದಿನೇಶ್ ಗುಂಡೂರಾವ್, KN ರಾಜಣ್ಣ, SS ಮಲ್ಲಿಕಾರ್ಜುನ್, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ MC ಸುಧಾಕರ್, K ವೆಂಕಟೇಶ್, ರಹೀಂ ಖಾನ್, ಶಿವರಾಜ್ ತಂಗಡಗಿ, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, RB ತಿಮ್ಮಾಪುರ್, ಸಂತೋಷ್ ಲಾಡ್, MB ಪಾಟೀಲ್, ಇಷ್ಟು ಜನ ಸಿದ್ದರಾಮಯ್ಯ ಅವರ ಜೊತೆಲಿ ನಿಂತಿದ್ದಾರೆ. ಪ್ಲಸ್ 62 ಶಾಸಕರಿದ್ದಾರೆ. ಒಟ್ಟು 80 ಮಂದಿ ಸಿದ್ದರಾಮಯ್ಯ ಅವರು ಬೇಕು ಅಂತ ಹೇಳ್ತಿದ್ದಾರೆ ಅನ್ನೋದನ್ನ ಖರ್ಗೆ ಅವರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ನಂಬರ್ ರಿಪೋರ್ಟ್ ನಲ್ಲಿ ಇತ್ತು ಅನ್ನುವಂಥದ್ದು ಚರ್ಚೆ. ಡಿ ಕೆ ಶಿವಕುಮಾರ್ ಅವರ ಬಣ ಕೂಡ ತಮ್ಮ ನಂಬರ್ ಏನು ಅನ್ನೋದನ್ನ ಇದೀಗ ಹೇಳ್ಕೊಳ್ತಿದೆ. ಇವರ ಬಳಿ 32 ಶಾಸಕರು, 6 ಜನ ಸಚಿವರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವವರು. ಅಲ್ಲಿಗೆ 38 ಜನ. ಯಾರವರು ನೋಡಿ, ಡಿ ಸುಧಾಕರ್, ಮಧು ಬಂಗಾರಪ್ಪ, ಮಂಕಾಳ ವೈದ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, ಚಲುರಾಯ ಸ್ವಾಮಿ, ಈ 6 ಜನ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರಂತೆ. ಇದನ್ನು ಬಿಟ್ರೆ ಒಟ್ಟು 32 ಜನ, ಹ್ಯಾರಿಸ್ ಅವರಿಂದ ಹಿಡಿದು ಶಿರ್ಸಿಯ ಭೀಮಣ್ಣ ನಾಯ್ಕ್ ತನಕ ಡಿ ಕೆ ಶಿವಕುಮಾರ್ ಅವರು ಬೇಕು ಅಂತ ಬಯಸ್ತಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಣ ಹೇಳ್ತಿರುವಂತಹ ನಂಬರ್. ಅರೆ ಉಳಿದಂತೆ ಒಂದಷ್ಟು ಜನ ತಟಸ್ಥರಿದಾರಲ್ಲ, ಅವರನ್ನ ಸೆಳೆಯೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಿದ್ದಾರೆ. ಅವರನ್ನ ಸೆಳಿತಾರೆ, ನೋ ಡೌಟ್. ಹೇಗೆ? ನಾನು CM ಆಗೇ ಆಗ್ತೀನಿ, ನನಗೆ ಬೆಂಬಲಿಸದೆ ಹೋದ್ರೆ ಮುಂದೆ ಇದೆ ನೋಡಿ. ಯಾರವರು ತಟಸ್ಥ ಬಣದಲ್ಲಿರೋರು? ವಿನಯ್ ಕುಲಕರ್ಣಿ, ಬಸನಗೌಡ ದದ್ದಲ್, ಬಸವರಾಜ ಶಿವಣ್ಣನವರ್, ಖನಿಜಾ ಫಾತಿಮಾ, ರಾಜು ಕಾಗೆ, RV ದೇಶಪಾಂಡೆ, ಕೆ ಷಡಕ್ಷರಿ ತಿಪ್ಟೂರ್ ಶಾಸಕರು, ಪ್ರದೀಪ್ ಈಶ್ವರ್, KY ನಂಜೇಗೌಡ, ರೂಪಕಲಾ, ತನ್ವೀರ್ ಸೇಠ್, KC ವೀರೇಂದ್ರ, CP ಯೋಗೇಶ್ವರ್, ಇಷ್ಟು ಜನ. ಇದರಲ್ಲಿ ಬಹುಪಾಲು ಹೆಸರುಗಳು ಆಲ್ಮೋಸ್ಟ್ ಡಿ ಕೆ ಶಿವಕುಮಾರ್ ಅವರ ಕಡೆನೆ ಧ್ವನಿಸುವಂತೆ ಕಾಣಿಸ್ತವೆ. ನೀವು ವೀರೇಂದ್ರ ಅವ್ರ ಲೆಕ್ಕ ತಗೊಂಡ್ರು ಅಷ್ಟೇ, CP ಯೋಗೇಶ್ವರ್ ಅವ್ರದ್ದು ತಗೊಂಡ್ರು ಅಷ್ಟೇ, ವಿನಯ್ ಕುಲಕರ್ಣಿ ಅವರು ತಗೊಂಡ್ರು ಅಷ್ಟೇ. ಆಲ್ಮೋಸ್ಟ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಲಬಹುದು. ಹೆಚ್ಚು ಕಡಿಮೆ 50-55ರ ನಂಬರ್ ಡಿ ಕೆ ಶಿವಕುಮಾರ್ ಅವರನ್ನ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಬೆಂಬಲಿಸುವಂತಹ ಸ್ಥಿತಿಗೆ ಬಂದು ನಿಂತಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಸುಮ್ಮನಿದ್ರು, ಮುಂದಿನ ದಿನಮಾನಗಳಲ್ಲಿ ಅವರು ಸುಮ್ಮನೆ ಕೂರೋದಿಲ್ಲ. ಏನ್ ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತಿದ್ದಾರೆ, ಅಲ್ಲಿ ತನಕ ಸುಮ್ಮನಿರಬಹುದು. ಬಿಹಾರ ಚುನಾವಣೆ ಮುಗೀಲಿ ಅಂತ ಸುಮ್ಮನಿರಬಹುದು, ಅಥವಾ ಸೆಪ್ಟೆಂಬರ್ ತನಕ ಸುಮ್ಮನಿರಬಹುದು. ಅದಂತೂ ಕ್ಲಾರಿಟಿ ಅಂತೂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವರು
ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ, ಒಪ್ಪಂದನೂ ಇಲ್ಲ ಪಪ್ಪಂದನೂ ಇಲ್ಲ ಅನ್ನೋ ಮೂಲಕ ಚೆಕ್ಮೇಟ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಪಾನ್ ಮೂವ್ ಮಾಡಲೇಬೇಕಿದೆ. ಕೊನೆ ಪಕ್ಷ ತಮ್ಮ ರಾಜನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರನಾದ್ರೂ ಅವರೊಂದು ಪಾನ್ ಮೂವ್ ಮಾಡಲೇಬೇಕಿದೆ. ಆ ಪಾನ್ ಯಾವುದು? ಏನ್ ಬೇಕಾದ್ರೂ ಆಗಬಹುದು ರಾಜ್ಯ ರಾಜಕಾರಣದಲ್ಲಿ ಅನ್ನೋದಕ್ಕೆ ಈ ನಂಬರ್ ಗೇಮ್ ರಿಪೋರ್ಟ್ ಕೂಡ ಸ್ಪಷ್ಟ ಸಂದೇಶ ನೀಡ್ತಿದೆ. ಹಾಗಿದ್ರೆ 50-55 ಆಜುಬಾಜಿನಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸೋರು ಇದ್ದಾರೆ ಅನ್ನೋದಾದ್ರೆ ಏನಾಗಬಹುದು? ಸಿದ್ದರಾಮಯ್ಯ ಅವರ ಸರ್ಕಾರದ ಜೊತೆಯಲ್ಲೇ ನಿಲ್ತಾರಾ ಅಥವಾ ಬೇರೊಂದು ಪ್ಲಾನ್ ಮಾಡಬಹುದಾ? ಹೈಕಮಾಂಡೇ ದೇವರು ಅಂತಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ನ ಟ್ರಬಲ್ ಶೂಟರ್ಗೆ ಅವ್ರಿಗೆ ಟ್ರಬಲ್ ಬಂದಾಗ ಹೈಕಮಾಂಡ್ ಜೊತೆಯಲ್ಲಿ ನಿಂತಿಲ್ಲ ಅಂದ್ರೆ ಏನ್ ಮಾಡಬಹುದು? ಕಮೆಂಟ್ ಮಾಡಿ.